ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಒಂದು ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೀರೆ ಕುಚ್ಚು ಹಾಕೋದಕ್ಕೆ ಬೇಕಾಗಿರೋದು ಮೊದಲು ಸಿಲ್ಕ್ ಥ್ರೆಡ್ಡು. ಈ ಸಿಲ್ಕ್ ಥ್ರೆಡ್ಡನ್ನು ನಾನು 8 ಎಳೆ ತಗೋತಾ ಇದ್ದೀನಿ. 8 ಎಳೆನ ನಾನು ಒಂದು ಚಿಕ್ಕ ನಾರ್ಮಲ್ ನೀಡಲ್ ಒಳಗಡೆ ಪೋಣಿಸ್ಕೋತಾ ಇದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡಾಗ ನನಗೆ 16 ಎಳೆ ದಾರ ಬರುತ್ತೆ. ಹಾಗೆ ಈ ಥರ 3 mm ಇರುವಂತಹ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ಗಳನ್ನು ಕೂಡ ಬಳಸಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಬೀಡ್ಸ್ ಏನಾದರೂ ಬಳಸಲ್ಲ ಅಂದರೆ ನೀವು ಬಿಗ್ಗ ಇರುವಂತಹ ನೀಡಲ್ ಒಳಗಡೆ ಪೋಣಿಸ್ಕೋಬೋದು. ಇದ್ರ ಒಳಗಡೆ ಪೋಣಿಸೋದಕ್ಕೆ ಕಷ್ಟ ಆಗುತ್ತಲ್ಲ, ಬೀಡ್ಸ್ ಬಳಸಿಲ್ಲ ಅಂದರೆ ದೊಡ್ಡದಾಗಿರುವಂತಹ ನೀಡಲ್ ಒಳಗಡೆ ಪೋಣಿಸ್ಕೊಳ್ಳಿ. ಇವಾಗ ದಾರನ ಯಾವ ಥರ ಪೋಣಿಸೋದಂತ ನೋಡೋಣ. ನಿಮಗೆ ಸ್ವಲ್ಪ ಬೇಕಾಗಿದ್ದರೆ ಯಾವುದಾದ್ರೂ ಒಂದು ಸ್ಕ್ವೇರ್ ಶೇಪ್ ಇರುವಂತಹ ಕಾರ್ಡ್ಗೆ ನೀವು ಸುತ್ಕೋಬೋದು. ಇಲ್ಲ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡು, ಮಕ್ಕಳ ರೈಟಿಂಗ್ ಪ್ಯಾಡ್ ಇರುತ್ತಲ್ಲ ಅದಕ್ಕೂ ಕೂಡ ಸುತ್ಕೋಬೋದು. ನನಗಿಲ್ಲಿ ಜಾಸ್ತಿ ಬೇಕಾಗಿರೋದ್ರಿಂದ ಈ ಥರ ತಗೋತೀನಿ. ದಾರವನ್ನು ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಉದ್ದದವರೆಗೂ ಹಾಕ್ಕೊಂಡು ಇಲ್ಲಿ ಫೋಲ್ಡ್ ಮಾಡಿದಾಗ 2 ಎಳೆ ಆಗುತ್ತೆ. ಮತ್ತೆ ಇದನ್ನು ಇನ್ನೊಂದು ಸೈಡ್ ಮಾಡ್ಕೊಳ್ಳಿ. ಈ ಥರ ತಗೊಳ್ಳಿ. ಈ ಥರ ಡಬಲ್ ಮಾಡ್ಕೋಬೇಕು ನೋಡಿ. ಇವಾಗ ಮತ್ತೆ ಈ ಥರ ಮಾಡ್ಕೊಂಡಾಗ 3 ಎಳೆ ದಾರ ಬರುತ್ತೆ. ಎಂಡ್ ಪಾಯಿಂಟ್ವರೆಗೂ ಇದೇ ಥರ ಮಾಡ್ಕೋಬೇಕು. ಆ ಎಂಡ್ ಪಾಯಿಂಟ್ ಮುಗಿದ ಮೇಲೆ ಮತ್ತೆ ಫೋಲ್ಡ್ ಮಾಡ್ಕೋಬೇಕು ಈ ಥರ. ಇವಾಗ 4 ಎಳೆ ಆಗುತ್ತೆ. ಈ ಥರ ನಾನು 8 ಎಳೆ ಪೋಣಿಸ್ಕೋತೀನಿ. 8 ಎಳೆ ಆದಮೇಲೆ ಇದನ್ನು ಈ ಥರ ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಈ ಥರ ತಗೊಂಡು ಸಾಫ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಮಾಡಿಕೊಂಡು ಈ ನೀಡಲ್ ಒಳಗಡೆಗೆ ಪೋಣಿಸ್ಕೋಬೇಕು. ಈ ಥರ ನೋಡಿ, ಈ ಥರ ಪೋಣಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಕರೆಕ್ಟಾಗಿ ಸಮವಾಗಿ ಮಾಡ್ಕೊಳ್ಳಿ ದಾರವನ್ನು. ನಿಮ್ಗೆ ಇಷ್ಟು ಉದ್ದವಾಗಿ ಮಾಡ್ಕೊಳ್ಳೋದಕ್ಕೆ ಬರಲ್ಲ, ಹಾಕೋದಕ್ಕೂ ಬರಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಉದ್ದ ಮಾಡಿ ಮಾಡ್ಕೋಬೋದು. ಅಟ್ಲೀಸ್ಟ್ ನಾವು ಒಂದ್ಸಲ ಮಾಡಿಕೊಂಡ್ರೆ ಒಂದು 2-3 ಕೊಚ್ಚಿಗೆ ಆಗುವಷ್ಟು ಮಾಡಿಕೊಂಡ್ರೆ ನಮಗೆ ಟೈಮ್ ತುಂಬ ಸೇವ್ ಆಗುತ್ತೆ. ನೋಡಿ, ಈ ಥರ ಪೋಣಿಸ್ಕೊಂಡಿದ್ದೀನಿ. 8 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಾಗ 16 ಎಳೆ ದಾರ ಆಗಿದೆ. ಇವಾಗ ಡಿಸೈನ್ ಯಾವ ಥರ ಅಂತ ನೋಡೋಣ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ನೋಡಿ, ಈ ಥರ ನೀಡಲನ್ನು ಇಲ್ಲಿ ಪಿಂಕ್ ಕಲರ್ದು ಎಂಡ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಈ ಥರ ತಗೊಂಡು ಬಂದು ಇದಕ್ಕೆ ನಾನು ಆವಾಗಲೇ ತೋರಿಸಿದ್ನಲ್ಲ ಬೀಡ್ಸು, ಅದನ್ನು ಪೋಣಿಸ್ಕೋತೀನಿ. 4 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಸ್ಟಾರ್ಟಿಂಗಲ್ಲೇ ಪೋಣಿಸ್ಕೋಬೇಕಾಗುತ್ತೆ 4 ಬೀಡ್ಗಳು. ಈ ಥರ ಬೀಡನ್ನು ಪೋಣಿಸ್ಕೊಂಡು ಇದನ್ನು ಈ ಥರ ತಕ್ಕೊಳ್ಳಿ. ಇಲ್ಲಿ ಇವಾಗ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಪಕ್ಕದಲ್ಲೇ ಅದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಈ ಥರ ತಗೊಂಡು ಬನ್ನಿ. ಈ ಥರ ತಂದು ಪ್ರತಿ ಸಲ ತಂದಾಗೂ ಕೂಡ ದಾರವನ್ನು ಈ ಥರ ಟೈಟಾಗಿ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತೆ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಇದನ್ನು ಕೂಡ ಈ ಥರ ಇಟ್ಕೋತೀನಿ. ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಮಿಡಲ್ನಲ್ಲಿ ಬಿಟ್ಟು ಸೈಡಲ್ಲಿ 3 ಸಲ ಮಾಡ್ಕೊಂಡಿದ್ದೀನಿ ಈ ಥರ. ಮತ್ತೆ ಈ ಕಡೆನೂ ಕೂಡ ಸೇಮ್ ಇದೇ ಥರ ತಗೊಳ್ಳಿ. ಮಿಡಲ್ ಪಾಯಿಂಟ್ಗಿಂತ ಸ್ವಲ್ಪ ಕೆಳಗಡೆಗೆ, ಇವಾಗ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ, ಮತ್ತೆ ಇವಾಗ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ. ಈ ಥರ ಎಲ್ಲವನ್ನ ಸಮವಾಗಿ ತಗೊಂಡು ಒಂದು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿದ್ದೀನಿ. ಅದನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದೆ ತರ್ತೀನಿ. ಸ್ವಲ್ಪ ಜರಿ ಥ್ರೆಡ್ಡು ಇಲ್ಲಿ ಬೆರಳಲ್ಲಿ ಹಾಗೆ ಇರಲಿ. ಅದಾದಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಒಂದು 2 ಸಲ ಇದಕ್ಕೆ ಈ ಥರ ಸುತ್ಕೋತೀನಿ. ಇವಾಗ ಈ ಥರ
ಇನ್ನೊಂದು ಸಲ ಲಾಕ್, ಮತ್ತೆ ಒಂದು 2 ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಕುಚ್ಚು ಉದ್ದ ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ಇಲ್ಲಿ ಈ ಥರ ಚುಚ್ಕೊಂಡು ಇದಕ್ಕೆ 4 ಬೀಡ್ಗಳನ್ನು ಪೋಣಿಸ್ಕೋಬೇಕು. ಬೀಡ್ಸ್ಗಳನ್ನು ಚೇಂಜ್ ಕೂಡ ಮಾಡ್ಕೋಬೋದು, ಇವೇ ಹಾಕಬೇಕಂತೇನಿಲ್ಲ. 4 ಬೀಡ್ಗಳನ್ನು ಪೋಣಿಸ್ಕೊಂಡು ಈ ಥರ ತಗೊಂಡು ಬನ್ನಿ. ಇಷ್ಟು ಇಟ್ಕೊಳ್ಳಿ. ಮತ್ತೆ ಇವಾಗ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಇವಾಗ ನೋಡಿ 2 ಸ್ಟೆಪ್ಪಲ್ಲಿ ಹಾಕೋದನ್ನು ಕೂಡ ತೋರಿಸ್ತೀನಿ. ಮಿಡಲ್ನಲ್ಲಿ 1 ಸಲ, ಸೈಡಲ್ಲಿ 2 ಸಲ, ಅದು ಕೂಡ ಸೇಮ್ ಡಿಸೈನು ಚೆನ್ನಾಗೇ ಬರುತ್ತೆ. ಈ ಸೈಡು ಕೂಡ 2 ಸಲ ಮಾಡ್ಕೋಬೇಕು. ಇನ್ನೂ ಬೇಕಿದ್ರೆ ಇಲ್ಲಿ ಇನ್ನೊಂದು ಸ್ಟೆಪ್ ಕೂಡ ಜಾಸ್ತಿ ಕೂಡ ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು. ನಿಮ್ಗೆ ಅನುಕೂಲ ಯಾವ ಥರ ಆಗುತ್ತೋ, ಕಸ್ಟಮರ್ಗಳು ಯಾವ ಥರ ಹೇಳ್ತಾರೋ ಆ ಥರ ಹಾಕಿ ಕೊಡಿ. ಇವಾಗ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಈ ಥರ ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. ಈ ಥರ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಜರಿ ಥ್ರೆಡ್ ನಿಮಗೆ ದಪ್ಪ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನಾರ್ಮಲಾಗಿ ಬೇಕಂದರೆ ಒಂದು 2-3 ಸಲ ಸುತ್ಕೊಳ್ಳಿ. ದಪ್ಪ ಬೇಕಂದರೆ ಒಂದು 4ರಿಂದ 5 ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಕೆಳಗಡೆ ತರಬೇಕು. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ನೀವು ಸೀರೆ ಪೂರ್ತಿ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ 8 ಎಳೆ ಪೋಣಿಸ್ಕೊಂಡಿದ್ದೀನಲ್ಲ, ನೀವು ಅದನ್ನು ಕಡಿಮೆ ಕೂಡ ಪೋಣಿಸ್ಕೋಬೋದು. ಇನ್ನೂ ದಪ್ಪ ಬೇಕಿದ್ದರೆ ದಪ್ಪವಾಗಿ ಕೂಡ ನೀವು ಮಾಡ್ಕೋಬೋದು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಮಿಡಲ್ನಲ್ಲಿ 3 ಸ್ಟೆಪ್ ಮಾಡ್ಕೊಂಡಿದ್ದೀನಿ, ಆ ಕಡೆ ಈ ಕಡೆ 2 ಸ್ಟೆಪ್ಪಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.